ನಮಸ್ಕಾರ ಎಲ್ರಿಗೂ. ಮತ್ತೆ ಶ್ರೀಕಾಂತ್ ಸ್ಟುಡಿಯೋಗೆ ಸ್ವಾಗತ. ಇವತ್ತಿಂದ IPL ಸ್ಟಾರ್ಟ್ ಆಗ್ತಿದೆ. ಸೊ ಫ್ಯಾನ್ಸ್ಗಳಿಗೆ ರಸದೌತಣ. ಆ ರಸದೌತಣ ನಾವೇ ಫಸ್ಟ್ ಕೊಡ್ತೀವಿ ಅಂತ RCB ಅವರು ರೆಡಿಯಾಗಿದ್ದಾರೆ. ಸೊ ಇವತ್ತಿನ 2026ರ ಮೊದಲನೇ ಪಂದ್ಯ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ SRH ಸನ್ರೈಸರ್ಸ್ ಹೈದರಾಬಾದ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಪ್ಲೇಯಿಂಗ್ 11 ಆಡಿಸ್ಬೋದು ಎರಡು ಟೀಮೂ, ಯಾರು ಎಕ್ಸ್ ಫ್ಯಾಕ್ಟರ್ ಆಗ್ತಾರೆ, ಮ್ಯಾಚ್ ಅನಾಲಿಸಿಸ್ ಏನು, ಹೂಸ್ ಫೇವ್ರೇಟ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಇವತ್ತಿನ ಪಂದ್ಯ ನಡೀತಿರೋದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಕಳೆದ ವರ್ಷದ ಕಹಿ ನೆನಪಿನೆಲ್ಲ ಮರ್ತಿ ಮತ್ತು ಹೊಸ ಪ್ರಾರಂಭ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಲವಾರು ಸೆಕ್ಯೂರಿಟಿ ರೀಸನ್ಸ್ಗಳನ್ನ ಕೂಡ ತಗೊಂಡು ಮತ್ತು RCB ಪಂದ್ಯ ನಡೀತಾ ಇದೆ. ಇದೇ ಗ್ರೌಂಡಲ್ಲಿ ಈ ಸೀಸನಲ್ಲಿ RCB ಟೋಟಲ್ 5 ಪಂದ್ಯ ಆಡ್ತಾರೆ, 2 ರಾಯ್ಪುರಲ್ಲಿ ಆಡ್ತಾರೆ. ಸೊ ಇವತ್ತಿನ ಪಂದ್ಯಕ್ಕೆ ಬರೋದಾಯಿತು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಮತ್ತು SRH ಇದುವರೆಗೂ 8 ಸಲ ಆಡಿದ್ದಾರೆ. 5 ಸಲ RCB ಗೆದ್ದಿದ್ರೆ 3 ಸಲ SRH ಗೆದ್ದಿದ್ದಾರೆ. ಇನ್ನು RCB ಸ್ಟೇಡಿಯಂ ಬಂದರೆ RCB ಫಾರ್ಟ್ರೆಸ್ಸು ಚಿನ್ನಸ್ವಾಮಿ ಈಕ್ವಲ್ ರೆಕಾರ್ಡ್ ಇದೆ. 50-50 ರೆಕಾರ್ಡ್ಸ್ ಇದೆ RCB. ಬಿಕಾಸ್ ಗ್ರೌಂಡ್ ತುಂಬ ಚಿಕ್ಕದು, ಹೈ ಸ್ಕೋರಿಂಗ್ ವೇನು, ಡಿಫೆಂಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ RCBಗೆ ಅನ್ನೋದು ಯಾವಾಗಲೂ ಮುಂಚೆಯಿಂದಲೇ ಇತ್ತು. ಬಟ್ ಈ ಸೀಸನಿಂದ ಆ ಥರ ಇರೋದಿಲ್ಲ. ಇನ್ನು ಪ್ಲೇಯಿಂಗ್ 11 RCB ಕಡೆಯಿಂದ ನೋಡೋದಾದರೆ ನನ್ನ ಒಪಿನಿಯನ್ ಓಪನ್ ವಿರಾಟ್ ಕೊಹ್ಲಿ ಮತ್ತು ಜೇಕಬ್ ಬೆಥೆಲ್. ವಿರಾಟ್ ಕೊಹ್ಲಿ ಅಂತೂ ಕ್ಲಾಸಿಕ್ ಟಚ್ಚಲ್ಲಿದ್ದಾರೆ. ಈ ಸೀಸನಲ್ಲಿ ಅವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಫ್ರೀ ಫ್ಲೋಲ್ ಬ್ಯಾಟಿಂಗ್ ಆಡ್ತಾರೆ. ಯಾವುದೇ ರೀತಿಯಾಗಿ ಏನಂತಾರೆ ಅವ್ರಿಗೆ ಇದಿಲ್ಲ, ಓಕೆ ನಿಧಾನಕ್ಕೆ ಕಾರಣ ಬ್ಯಾಟಿಂಗ್ ಇಲ್ಲ ಅನ್ನೋ ಥರ ಮುಂಚೆ ಥರ ಎಲ್ಲ ಪ್ರಾಬ್ಲಮ್ ಇಲ್ಲ. ತುಂಬಾ ಡೀಪ್ ಇದೆ ಬ್ಯಾಟಿಂಗು. ಸೊ ಫಾಸ್ಟ್ ಬಾಲಿಂದನೇ ಗುತ್ತಾರೆ ವಿರಾಟ್ ಕೊಹ್ಲಿ, ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಜೇಕಬ್ ಬೆಥೆಲ್ ಕ್ಲಾಸಿ ಲೆಫ್ಟ್ ಹ್ಯಾಂಡರು. ರೀಸೆಂಟಾಗಿ ನಡೆದ T20 ಫಾರ್ಮೆಟಲ್ಲಂತೂ ಒಳ್ಳೆ ಫಾರ್ಮಲ್ಲಿದ್ದಾರೆ ಇವರು. ಸೊ ಇವ್ರನ್ನ ಪ್ಲೇಯಿಂಗ್ 11ನಲ್ಲಿ ಅಹೆಡ್ ಆಫ್ ಸಾಲ್ಟ್ ನಾನು ಪಿಕ್ ಮಾಡ್ತೀನಿ. ರೈಟ್ ಲೆಫ್ಟ್ ಕಾಂಬಿನೇಷನ್ ಇರುತ್ತೆ. ಫಸ್ಟ್ ಡೌನು DDPನ ನಮ್ಮ ಲೋಕಲ್ ಬೆಂಗಳೂರು ಹುಡುಗ ದೇವದತ್ ಪಡಿಕ್ಕಲ್ಲು ಲಾಸ್ಟ್ 1 ಇಯರಿಂದ ಡೊಮ್ಯಾಸ್ಟಿಕ್ಕಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಮೋರ್ ದ್ಯಾನ್ 60 ಆ್ಯಾವ್ರೇಜ್ ಮೇಂಟೈನ್ ಮಾಡ್ತಿದ್ದಾರೆ. ಇಂಡಿಯನ್ ಪ್ಲೇಯಿಂಗ್ 11 ಡೋರ್ ನಾಕ್ ಮಾಡ್ತಿದ್ದಾರೆ ನಮ್ಮ DDP ದೇವದತ್ ಪಡಿಕ್ಕಲ್, ನಮ್ಮ ಬೆಂಗಳೂರು ಹುಡುಗ. 4ನೇ ಪ್ಲೇಸಲ್ಲಿ ನಮ್ಮ RCBಯ ಕ್ಯಾಪ್ಟನ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಟ್ಟ RCBಯ ಕಪ್ತಾನ್ ರಾಜತ್ ಪಟಿದಾರ್. ಮಿಡಲ್ ಓವರ್ಸಲ್ಲಿ ಇವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಸ್ಪಿನ್ನರ್ಸ್ಗಂತೂ ಸರಿಯಾಗಿ ಗೊತ್ತಾರೆ. ಮಿಡ್ ವಿಕೆಟು, ಕಂಟ್ರಿ ಮಿಡ್ ವಿಕೆಟು, ಲಾಂಗ್ ಆನು, ಸ್ಟ್ರೇಟು, ಲಾಂಗ್ ಆಫು, ಟಾರ್ಗೆಟ್ ಏರಿಯಾ ಮುಂದೆ ಹಾಕ್ತೀರಿ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ವಾಪಸ್ ಬೌಲಿಂಗ್ ಮಾಡೋಕ್ಕೆ ಹೋಗ್ತಿರ್ಬೇಕು ಬೌಲರ್ಸು. ನೆಕ್ಸ್ಟ್ ಬರೋದು ನಮ್ಮ ಜಿತೇಶ್ ಶರ್ಮಾ, ಡಿಪೆಂಡಬಲ್ RCB ವಿಕೆಟ್ ಕೀಪರ್, ಒನ್ ಆಫ್ ದ ಬೆಸ್ಟ್ ಫಿನಿಷರ್ಸು. ಲಾಸ್ಟಲ್ಲಿ ಕೂಡ ಒಂದು ಒಳ್ಳೆ ಸೂಪರ್ ಮ್ಯಾಚ್ ಗೆಲ್ಸ್ಕೊಟ್ಟಿದ್ರು. ಅನ್ನಾರ್ಥೋಡಾಕ್ಸ್ ಶಾಟ್ಸ್ ಆಡ್ತಾರೆ. ಪ್ರಾಪರ್ RCBಗೆ ಬೇಕಾದಂಥ ಪ್ಲೇಯರು ಜಿತೇಶ್ ಶರ್ಮಾ. ಇವ್ರ ಬಗ್ಗೆ ಒಂದು ಹೇಳಬೇಕು ಅಂದರೆ RCB ಬಗ್ಗೆ ಒಂದು ಎಕ್ಸ್ಟ್ರಾನೇ ಲವ್ ಇಟ್ಕೊಂಡಿದ್ದಾರೆ ಜಿತೇಶ್ ಶರ್ಮಾ RCB ಟೀಮ್ ಮೇಲೆ. ಅದು ಅವ್ರ ಪರ್ಫಾರ್ಮೆನ್ಸ್ ಮೇಲೆ ತುಂಬಾ ಅವ್ರಿಗೆ ಇಂಪ್ಯಾಕ್ಟ್ ಕೊಡುತ್ತೆ. ನೆಕ್ಸ್ಟ್ ನಮ್ಮ RCBಯ ಇಬ್ಬರು ದೈತ್ಯ ಫಿನಿಷರ್ಸು, ರೊಮ್ಯಾರಿಯೋ ಶೆಫರ್ಡ್ ಮತ್ತು ಟಿಮ್ ಡೇವಿಡು. ಟಿಮ್ ಡೇವಿಡ್ ಲಾಸ್ಟ್ 5 ಓವರಲ್ಲಿ 30 ಬಾಲು ಇವರಿಬ್ಬರು ಆಡಿದ್ರು ಅಂದರೆ ಸ್ಕೋರ್ ಏನಾಗ್ಬೋದು ಅಂತ ನೀವು ಜಡ್ಜ್ ಮಾಡ್ಕೊಳ್ಳಿ. ಆ ರೇಂಜಿಗೆ ಬ್ಯಾಟಿಂಗ್ ಆಡ್ತಾರೆ. ಔಟ್ಫೀಲ್ಡಲ್ಲೂ ಅಷ್ಟೇ ಟಿಮ್ ಡೇವಿಡ್ ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ. ರೊಮ್ಯಾರಿಯೋ ಶೆಫರ್ಡಿಂದ ಒಂದು ಎಕ್ಸ್ಟ್ರಾ 2 ಓವರ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಸ್ ಅನ್ ಎಕ್ಸ್ಟ್ರಾ ಬೌಲರು. ನೆಕ್ಸ್ಟ್ ನಮ್ಮ RCBಯ ಟ್ರಂಪ್ ಕಾರ್ಡ್ ಕೃನಾಲ್ ಪಾಂಡ್ಯ. ಇವ್ರಿಗೆ ರೈಟ್ ಹ್ಯಾಂಡ್ ಬ್ಯಾಟ್ಸರ್ ಇರಲಿ, ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಇರಲಿ, ಫಸ್ಟ್ ಓವರ, 20th ಓವರ, ಮಿಡಲ್ ಓವರ, ಡೆತ್ ಓವರ ಏನು ಬ್ಯಾಲೆನ್ಸ್ ಆಗಲ್ಲ. ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರು, ಕರೆಕ್ಟಾಗಿ ಗೊತ್ತು ಎಲ್ಲಿ ಏನಾಗ್ಬೋದು ಅಂತ. ಯಾವತ್ತಾದರೂ ಯಾರಾದರೂ ಯೋಚನೆ ಮಾಡಿದ್ರಾ ಒಬ್ಬ ಸ್ಪಿನ್ನರ್ ಬಂದು ಹಿಂಗೆ ಬೌನ್ಸರ್ ಆಗ್ತಾರೆ ಅಂತ? ಸೊ ಬ್ಯಾಟ್ಸ್ಮನ್ ಡೌಟಲ್ಲಿ ಇರ್ತಾರೆ ಈ ಸೀಸನಿಂದ. ಏನು ಬೇಕಾದರೂ ಹಾಕ್ಬೋದು ಕೃನಾಲ್ ಪಾಂಡ್ಯ. ನೆಕ್ಸ್ಟ್ ನಮ್ಮ RCBಯ ಪೇಸ್ ಅಟ್ಯಾಕ್ ಬ್ಯಾಟ್ರಿಯ ಹೆಡ್ ಭುವನೇಶ್ವರ್ ಕುಮಾರ್. 2 ವಿಕೆಟ್ಸ್ ಬೇಕು 200 ವಿಕೆಟ್ಸ್ ಮಾಡೋಕ್ಕೆ. ಮುಂಚೆ SRH ಅಲ್ಲಿ ಆಡ್ತಿದ್ರು, ಇವತ್ತು SRH ಅಪೋಸಿಟಲ್ಲಿ ಆಡ್ತಿದ್ದಾರೆ. ಭುವಿ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ RCB ಪವರ್ ಪ್ಲೇನಲ್ಲಿ ಮತ್ತು ಡೆತ್ ಓವರ್ಸಲ್ಲಿ. ಪವರ್ ಪ್ಲೇಲಿ ಮ್ಯಾಕ್ಸಿಮಮ್ ವಿಕೆಟ್ ತಗೊಳ್ತಾರೆ ಭುವಿ. ಸೊ ಭುವಿಗೆ ಸಾಥ್ ಕೊಡೋಕ್ಕೆ ಇವತ್ತು ನಮ್ಮ ಹತ್ರ ಹೇಸಲ್ವುಡ್ ಇಲ್ಲ. ಸೊ ಹೇಸಲ್ವುಡ್ ಜಾಗದಲ್ಲಿ ನಾನು ಪರ್ಸ್ನಲಾಗಿ ಜೇಕಬ್ ಡಫಿನ ಆಡಿಸ್ಬೇಕು ಅಂತ ಅನ್ಕೊತೀನಿ. ಯಾಕಂದರೆ ಇನ್ನು ನಮ್ಮ ನುವಾನ್ ತುಷಾರ್ ಅದು NOC ಸಿಕ್ಕಿಲ್ಲ, ಬಟ್ ಟೂರ್ನಮೆಂಟಿಂದನೇ ಹೊರಗೆ ಅನ್ನೋ ಥರ ನ್ಯೂಸಸ್ ಬರ್ತಿದೆ. ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದ್ದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ. ಇನ್ನು ನೆಕ್ಸ್ಟ್ ಯಶ್ ದಯಾಳ್ ಅವ್ರು ಕೂಡ ಇಲ್ಲ, ಅವ್ರ ಜಾಗದಲ್ಲಿ ನಾನು ಆಡಿಸ್ತೀನಿ ಮಂಗೇಶ್ ಯಾದವ್, ಒನ್ ಆಫ್ ದ ನ್ಯೂ ಟ್ಯಾಲೆಂಟು. RCB ಇವ್ರ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದೆ. ಪ್ರಾಕ್ಟೀಸ್ ಮ್ಯಾಚಲ್ಲಿ ಕೂಡ ಒಳ್ಳೆ ಬೌಲಿಂಗ್ ಹಾಕಿದ್ದಾರೆ. ಇನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಸುಯೇಶ್ ಶರ್ಮನ ಯೂಸ್ ಮಾಡ್ತೀನಿ ಆ್ಯಸ್ ಎ 12th ಪ್ಲೇಯರು. ಬಿಕಾಸ್ ಆಫ್ ಹಿಸ್ ಸ್ಪಿನ್ ಎಬಿಲಿಟಿ, ಗೂಗ್ಲಿ ವೇರಿಯೇಷನ್ಸ್ ಇದೆ. ಸ್ವಲ್ಪ ಟ್ರಿಕ್ಕಿ ಬೌಲರು, ಧೈರ್ಯವಾಗಿ ಬೌಲಿಂಗ್ ಮಾಡ್ತಾರೆ ಯಾವುದೇ ಪೊಸಿಷನಲ್ಲಿ ಬೇಕಾದರೂ.
ಸೊ RCB ಇವ್ರ ಮೇಲೆ ತುಂಬಾ ಟ್ರಸ್ಟ್ ಮಾಡ್ತಾರೆ. ಇನ್ನು SRH ಕಡೆ ಬರೋದಾದರೆ SRH ಓಪನಿಂಗ್ ಪೇರ್ ಗೊತ್ತೇ ಇದೆ, ಡ್ಯಾಶಿಂಗ್ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್. ಇಬ್ಬರು ಫುಲ್ ಫಸ್ಟ್ ಬಾಲಿಂದನೇ ಗುಮ್ತಾರೆ ಅಂಥ ಪ್ಲೇಯರ್ಸ್ ಏನೇನೆ. ಸೊ ಇವರಿಬ್ಬರು ವಿಕೆಟ್ನ ಪವರ್ ಪ್ಲೇನಲ್ಲಿ ಎತ್ಕೊಂತು ಅಂದರೆ SRHನ ನಾವು ಅರ್ಧ ಕಟ್ ಹಾಕ್ದಂಗೆ. ಇನ್ನು ಫಸ್ಟ್ ಡೌನ್ ಬರೋದು ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಇಶಾನ್ ಕಿಶನ್ನು. ಕಮ್ಮಿನ್ಸ್ ಅವರು ಆಡದಿರೋದ್ರಿಂದ ಇಶಾನ್ ಕಿಶನ್ ಈ ಟೀಮ್ ಕ್ಯಾಪ್ಟನ್ಸಿನ ಹ್ಯಾಂಡಲ್ ಮಾಡ್ತಾರೆ. ಇಶಾನು ಅಷ್ಟೇ, ಈಗ ರೀಸೆಂಟ್ T20 ಒಳ್ಳೆ ಫಾರ್ಮಲ್ಲಿದ್ದರು. ಒನ್ ಆಫ್ ದ ಗುಡ್ ಪ್ಲೇಯರ್ಸು, ಬ್ಯಾಕ್ ಫುಟ್ ಪ್ಲೇಯರು, ಪುಲ್ಲು ಹುಕ್ಕು ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ. ನೆಕ್ಸ್ಟು ನಮ್ಮ RCBಲಿರೋ ಥರನೇ ಸೇಮ್ ಸ್ಪಿನ್ ಬ್ಯಾಶರ್ ಹೆನ್ರಿಚ್ ಕ್ಲಾಸನು, ಸೌತ್ ಆಫ್ರಿಕನ್ ವಿಕೆಟ್ ಕೀಪರ್, ತುಂಬ ಒಳ್ಳೆ ಬ್ಯಾಟ್ಸ್ಮನ್ನು. ಸ್ಪಿನ್ಗೆ ತುಂಬಾ ಚೆನ್ನಾಗಿ ಆಡ್ತಾರೆ, ದೊಡ್ಡ ಸಿಕ್ಸ್ ಹೊಡಿತಾರೆ ಸ್ಟ್ರೈಟ್ ಡೌನ್ ದ ಗ್ರೌಂಡು ಇವ್ರು ಟಾರ್ಗೆಟ್ ಮಾಡೋ ಏರಿಯಾ. ನೆಕ್ಸ್ಟ್ ನಿತೀಶ್ ಕುಮಾರ್ ರೆಡ್ಡಿ, ಲೋಕಲ್ ಹೈದ್ರಾಬಾದ್ ಹುಡುಗ, ಹೈದ್ರಾಬಾದಲ್ಲೇ ಬೆಳೆದು ಹೈದ್ರಾಬಾದಲ್ಲೇ ಬೆಳೆದಿರೋರು, ಅದೇ ಟೀಮಲ್ಲೇ ಆಡ್ತಿರೋರು. ಸೊ ಅವ್ರಿಗೆ ಗೊತ್ತಿರುತ್ತೆ ನೇಚರ್ ಆಫ್ ದ ಪಿಚ್ ಹೇಗಿರುತ್ತೆ, ನನ್ನ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ಅವ್ರು ತಿಳ್ಕೊಂಡಿರೋದ್ರಿಂದ ಅವ್ರು ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಲಿಯಾಮ್ ಲಿವಿಂಗ್ಸ್ಟನ್ನು, RCBಯಲ್ಲಿದ್ದವರು. ಈ ಸಲ ಅವ್ರನ್ನ ಫಿನಿಷಿಂಗ್ ರೋಲ್ಗೆ ಅಂತ SRH ಅವ್ರು ತೊಗೊಂಡಿದ್ದಾರೆ ಬಿಕಾಸ್ ಆಫ್ ಅವ್ರ ಬ್ಯಾಟಿಂಗ್ ಡೆಪ್ತ್ ಬೇಕು ಅಂತ. ಸೊ ಲಿವಿಂಗ್ಸ್ಟನ್ ಮೇಲೆ ಕೂಡ ಇವರು ಫೈನಲ್ ಓವರ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅನಿಕೇತ್ ವಮ್ಮ, ಇವರು ಒನ್ ಆಫ್ ದ ಆಲ್ರೌಂಡರ್ಸು, ಬಿಗ್ ಹಿಟ್ಟರ್ ಅಂತ ಕೇಳ್ಪಟ್ಟಿದ್ದೀನಿ. ನೆಕ್ಸ್ಟ್ ಹರ್ಷಲ್ ಪಟೇಲ್, ನಮ್ಮ ಪರ್ಪಲ್ ಪಟೇಲ್, ಇವರು RCBಲಿದ್ದವರು SRHಗೆ ಹೋಗಿ ಆಡ್ತಿದ್ದಾರೆ. ಇವ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ, ಯಾಕಂದರೆ ಹರ್ಷಲ್ಗೆ RCBಲಿ ಬೌಲಿಂಗ್ ಮಾಡಿರೋ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ RCB ನೆಟ್ಟಲ್ಲಿ ಕೂಡ ಅವರೆಲ್ಲ ಬ್ಯಾಟರ್ಸ್ಗೂ ಕೂಡ ಬೌಲಿಂಗ್ ಮಾಡಿರ್ತಾರೆ. ಸೊ ಇದೊಂಥರ ಒನ್ ಅಡ್ವಾಂಟೇಜ್ ಇದ್ದಂಗೆ ಫಾರ್ ಹರ್ಷಲ್ ಆ್ಯಂಡ್ ಅವರ್ ಬ್ಯಾಟರ್ಸು. ನೆಕ್ಸ್ಟ್ ಜೈದೇವ್ ಉನದ್ಕಟ್ಟು, ವೆಟ್ರನ್ನು, ತುಂಬ ವರ್ಷದಿಂದ IPL ಆಡ್ತಿದ್ದಾರೆ, ತುಂಬ ಟೀಮ್ಸ್ಗೆ ಆಡಿದ್ದಾರೆ. ಒಂದು ಸೀಸನ್ ಏನೋ ಇವ್ರದ್ದು ಚೆನ್ನಾಗಿ ಹೋಗಿತ್ತು, ಅವಾಗ ಒಳ್ಳೆ ಪರ್ಚೇಸ್ ಕೂಡ ಮಾಡಿದರು. ಮತ್ತೆ ತಿರ್ಗಿ ನಮ್ಮ KT SRH ಇವ್ರನ್ನ ತೊಗೊಂಡಿದ್ದಾರೆ. ಸೊ ಇವ್ರು ಯಾವ ರೀತಿ ಡೆಲಿವರ್ ಮಾಡ್ತಾರೆ ಅಂತ ನೋಡ್ಬೋದು. ಇವ್ರದ್ದೊಂದು ಲೆಫ್ಟ್ ಹ್ಯಾಂಡ್ ಸ್ಲೋ ಬಾಲ್ಸ್ ಮತ್ತು ಆ್ಯಂಗಲ್ ಇರೋದ್ರಿಂದ ಸ್ವಲ್ಪ ರೈಟ್ ಹ್ಯಾಂಡರ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಇವರಿಂದ. ನೆಕ್ಸ್ಟು ಝೀಶಾನ್ ಅನ್ಸಾರಿ, ನಮ್ಮ ಲೋಕಲ್ ಟ್ಯಾಲೆಂಟು, ಇವ್ರು ಕೂಡ ಒಳ್ಳೆ ಬೌಲರ್ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ ಯಾವ ರೀತಿ ಇವ್ರ ಪರ್ಫಾರ್ಮೆನ್ಸ್ ಇರುತ್ತೆ ಈ ಸಲ ಅಂತ. ನೆಕ್ಸ್ಟ್ ಇಶಾನ್ ಮಲಿಂಗ, ಸ್ಲಿಂಗಿ ಆ್ಯಕ್ಷನ್ನು, ಅಂಡರ್ ಮಲಿಂಗ ಇವ್ರನ್ನ ಟ್ರೈನ್ ಮಾಡಿರೋದು. ಸೊ ಸ್ಲಿಂಗಿ ಆ್ಯಕ್ಷನ್ಸ್ ಇರೋದ್ರಿಂದ ಶಾರ್ಟ್ ಬಾಲ್ಸು, ಯಾರ್ಕರ್ಸು ಇವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಇನ್ನು ಇವ್ರ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಬರೋದು ಅಂದರೆ ನಾನು 2 ಚೂಸ್ ಮಾಡ್ಕೊಂಡಿದ್ದೀನಿ. ಒಂದು ಹರ್ಷ್ ದುಬೆ ಆಡ್ಬೋದು, ಇಲ್ಲ ಅಬ್ದುಲ್ ಸಮದ್ ಆಡ್ಬೋದು. ಅಬ್ದುಲ್ ಸಮದ್ ಆಡಿದ್ರೆ ಅವ್ರನ್ನ ಯೂಸ್ ಮಾಡ್ಕೊತಾರೆ ಆ್ಯಸ್ ಎ ಫಿನಿಷರ್ ಥರ. ಹರ್ಷ್ ದುಬೆ ಆದರೆ ಒಂದು ಎಕ್ಸ್ಟ್ರಾ 1 or 2 ಓವರ್ಸ್ ಕೂಡ ಆಡ್ಕೊಡ್ತಾರೆ. ಸೊ ನೋಡಬೇಕು SRH ಇವ್ರನ್ನ ಯಾವ ಇದ್ರ ಮೇಲೆ ಇವರಿಬ್ಬರನ್ನು ಪಿಕ್ ಮಾಡ್ತಾರೆ, ಅಥವಾ ಯಾವ ಬೇಸಿಸ್ ಮೇಲೆ ಇವರಿಬ್ಬರಲ್ಲಿ ಯಾರೊಬ್ಬರನ್ನ ಪಿಕ್ ಮಾಡ್ತಾರೆ ಅಂತ ನನ್ನ 100% ಕನ್ಫರ್ಮೇಷನ್ ನಾನು ಅಂತ ಅನ್ಕೊತಿದ್ದೀನಿ. ಬಟ್ ಎಲ್ಲ ಟಾಸ್ ಆದಮೇಲೆ ಗೊತ್ತಾಗುತ್ತೆ. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಬರುತ್ತೋ ಅಂದರೆ SRHನ ಕಟ್ಟಾಕಬೇಕು ಅಂದರೆ ಟಾಪ್ 3 ವಿಕೆಟ್ ತೊಗೋಬೇಕು. ಪವರ್ ಪ್ಲೇನಲ್ಲಿ 1 or 2 ವಿಕೆಟ್ ತೊಗೊಂಡ್ರು ಕೂಡ ಅವ್ರನ್ನ ಒಂದು 30 to 40 ರನ್ಸ್ ಅವ್ರನ್ನ ಕಡಿಮೆ ಮಾಡ್ಬೋದು. ಇನ್ನು RCB, SRH ಆ್ಯಂಡ್ RCB ಬೋತ್ ಟೀಮ್ಗೂ ಹೋಲಿಸಿದ್ರೆ RCB ಒಂದು ಸ್ವಲ್ಪ ಬ್ಯಾಲೆನ್ಸ್ ಸ್ಕ್ವಾಡಾಗಿ ಕಾಣಿಸುತ್ತೆ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗಲ್ಲಿ. ಬಟ್ SRH ಹತ್ರ ಬ್ಯಾಲೆನ್ಸಿಂಗ್ ಇಲ್ಲ. ಗುಡ್ ಬ್ಯಾಟರ್ಸ್ ಇದ್ದಾರೆ, ಬೌಲಿಂಗ್ ಮೇಲೆ ಇವ್ರದ್ದು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ SRH. ಸೊ ಇವತ್ತು ಪಂದ್ಯ 7:30ಗೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಆಗ್ತಿದೆ. ಸೊ ಇದು ಇವತ್ತು ನನ್ನ ಮ್ಯಾಚ್ನ ಅನಾಲಿಸಿಸ್ಸು. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ನಿಮ್ಮ ಪ್ಲೇಯಿಂಗ್ 11 ಏನಿರ್ಬೋದು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಇದೇ ರೀತಿ ಹೆಚ್ಚು IPL ಕಂಟೆಂಟು, ಅದರ ಬಗ್ಗೆ ನಿಮಗೆ ವಿಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ಸೊ ನಾನು ಈ ಥರ ವಿಡಿಯೋ ಮಾಡ್ತಿದ್ದ ನನಗೆ ಪಟ್ ಅಂತ ನಿಮ್ಮ ಹತ್ರ ಬರುತ್ತೆ. ಸೊ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ RCB, ಜೈ ಕರ್ನಾಟಕ.